ಪ್ರತಿಷ್ಠಾಪನೆ ಆಯಿತು. ಅದನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಂಡು ಭಗವಂತನೇ ರಾಮದೇವರೇ ನರೇಂದ್ರ ಮೋದಿಜಿಯವರನ್ನು ಕರೆಸ್ಕೊಂಡು ಅವ್ರ ಕೈಲೇ ಪೂಜೆಯನ್ನು, ನರೇಂದ್ರ ಮೋದಿಯವರು ಎಷ್ಟು ತಪಸ್ಸನ್ನು ಮಾಡಿದ್ರು ಗೊತ್ತಾ? ದೀಕ್ಷೆಯನ್ನು, ಕಂಕಣವನ್ನು ಕಟ್ಟಿಕೊಂಡು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ವಿಶೇಷವಾಗಿ ಆ ಕೇದಾರನಾಥೇಶ್ವರನ ಅನುಗ್ರಹವನ್ನು ಪಡೆದು, ಕೈಲಾಸನಾಥೇಶ್ವರನ ಅನುಗ್ರಹವನ್ನು ಪಡೆದು ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಿ, ಜಪವನ್ನು ಮಾಡಿ, ಧ್ಯಾನವನ್ನು ಮಾಡಿ, ದೀಕ್ಷೆಯನ್ನು ತೆಗೆದುಕೊಂಡು ನಂತರ ಬಂದು ಬಹಳ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಭಗವಂತನ ರಾಮದೇವರ ಪಾದದ ಧೂಳನ್ನು ತನ್ನ ಹಣೆಗೆ ಇಟ್ಟುಕೊಂಡು ಒಳಗಡೆ ಹೋಗಿ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಯಜ್ಞದಲ್ಲಿ ಒಂದು ಮಾತು ಬರುತ್ತೆ, ಮನುಷ್ಯ ರಾಷ್ಟ್ರಕ್ಕೆ ತನ್ನನ್ನು ತಾನು ಸಮರ್ಪಿಸ್ಕೋಬೇಕು ಅಂತಂದ್ರೆ ಸಮಿತ್ ಆಗಬೇಕು ಅಂತ ಹೇಳಿ. ಹಾಗೆ ಒಂದು ಸಮಿತ್ತು ಅಗ್ನಿಕುಂಡದೊಳಗೆ ಬಿದ್ದಿದೆ, ಅದು ಭಗವಂತನಿಗೆ ಪ್ರಿಯವಾಯಿತು ಅಂತ ಹೇಳಿ. ಹಾಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಭಗವಂತನ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನದ ಒಂದು ಸಮರ್ಪಣೆ ಪ್ರಧಾನವಾಗಿ ನರೇಂದ್ರ ಮೋದಿಜಿಯವರು, ಜೊತೆಗೆ ಆದಿತ್ಯನಾಥ್ ಯೋಗಿಜಿಯವರು, ಅಶೋಕ್ ಸಿಂಗಲ್ ಅವರು, ಬಹಳ ಹಿರಿಯರು, ವಾಜಪೇಯಿಯವರು, ನಮ್ಮ ಲಾಲ್ ಕೃಷ್ಣ ಅದ್ವಾನಿಜಿಯವರು, ನಂತರ ಮೋಹನ್ ಭಾಗವತ್ಜಿಯವರು, ಮತ್ತು ಕರ್ನಾಟಕದಲ್ಲಿ ಹಲವಾರು ಗಣ್ಯರು. ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಹಲವಾರು ಗಣ್ಯರಿದ್ದಾರೆ. ಹೆಸರು ಹೇಳ್ತಾ ಹೋದರೆ ಬಹಳ ಸಮಯ ಆಗುತ್ತೆ, ಸಮಯದ ಅಭಾವ ಇರೋದ್ರಿಂದ ಕಲ್ಲಡ್ಕ ಪ್ರಭಾಕರ್ ಜಿಯವರು, ಶ್ರೀರಾಮ್ ಸೇನೆಯ ಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಜಿಯವರು, ಹೀಗೆ ಇದ್ರ ಜೊತೆಗೆ ಸಂಘಟನೆಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಇರುವಂತಹ ಕೋಟ್ಯಾಂತರ ಜನ ಯುವಕರು ಎಲ್ಲರ ತ್ಯಾಗದಿಂದ ನಿರ್ಮಾಣ ಆಗಿದೆ. ಭಗವಂತನ ಆಶೀರ್ವಾದದಿಂದ ಸೂರ್ಯವಂಶಸ್ಥ, ಚೆನ್ನಾಗಿ ತಿಳ್ಕೋಬೇಕು ನಾವು, ರಘುಕುಲ ತಿಲಕ ಸೂರ್ಯವಂಶಸ್ಥ ಅಂತೇಳಿ. ಸೂರ್ಯ ಇಡೀ ಜಗತ್ತನ್ನು ಬೆಳಗ್ತಾ ಇದ್ದಾನೆ ಭಗವಂತ, ಇಡೀ ಜಗತ್ತಿಗೆ ಬೆಳಕು ಕೊಡ್ತಾ ಇರುವಂತಹದ್ದು, ಇಡೀ ಭೂಮಂಡಲಕ್ಕೆ, ನಂತರ ಎಲ್ಲ ಗ್ರಹಗಳಿಗೂ ಕೂಡ ತನ್ನ ಶಕ್ತಿಯನ್ನು ಕೊಡ್ತಾ ಇರುವಂಥದ್ದು. ಎಲ್ಲ 9 ಗ್ರಹಗಳಿಗೆ ತನ್ನ ಶಕ್ತಿ ಕೊಡದೇ ಇದ್ರೆ ಯಾವುದೇ ಗ್ರಹ ಕೆಲಸ ಮಾಡೋದಿಲ್ಲ. ಅಂತಹ ಸೂರ್ಯವಂಶಸ್ಥ ಕುಲತಿಲಕ ಶ್ರೀರಾಮದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆಯಾಗಿ ನಮ್ಮ ಕ್ಯಾಲೆಂಡರ್ ಪ್ರಕಾರ ಇವತ್ತಿನ ದಿವಸ ಇಂದು ವರ್ಷ ತುಂಬ್ತಾ ಇದೆ. ಈ ಒಂದು ವಿಶೇಷತೆಯನ್ನು ಅಶ್ವಮೇಘ ಚಾನಲ್ ಅವರು ನಿಮ್ಮ ಮುಖಾಂತರ ಇಡೀ ರಾಜ್ಯ ರಾಷ್ಟ್ರ ನೋಡ್ತಾ ಇದೆ. ನಿಮ್ಮ ಒಂದು ಸಂಸ್ಥೆ ಕೂಡ ಕೀರ್ತಿವಂತರಾಗಲಿ ಅಂತ ಹೇಳಿ ಹೇಳ್ತಾ ಶ್ರೀರಾಮಚಂದ್ರರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇನ್ನು ರಾಮ ಅಂದರೆ ಬಾಲರಾಮನನ್ನ ಮೂರ್ತಿಯನ್ನು ಕೆತ್ತಿದಂಥವರು ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿ. ಅವರು ಅಂದರೆ ಅರುಣ್ ಯೋಗಿಯವರು ಈಗ ಒಂದು ಬೈಟ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡಿದ್ದಾರೆ. ವರ್ಷದ ಆಚರಣೆಯ ಕ್ಷಣಗಳನ್ನು ಅವರು ಮತ್ತೆ ನೆನಪು ಮಾಡಿಕೊಂಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ನಾನು ಅರುಣ್ ಯೋಗಿರಾಜ್, ಶಿಲ್ಪಿ, ಮೈಸೂರು. ಈ ದಿನ ಜನವರಿ 22, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿ 1 ವರ್ಷ ತುಂಬಿದೆ. ಈ 1 ವರ್ಷದಲ್ಲಿ ನಮ್ಮ ರಾಮಲಲ್ಲ ಪ್ರತಿಯೊಬ್ಬರ ಮನಸ್ಸಿಗೂ ಮನಸ್ಸನ್ನು ನೆಲೆಸಿದ್ದಾರೆ. ಮುಂದಿನ ಸಮಯದಲ್ಲಿ ಶ್ರೀರಾಮರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಶ್ರೀರಾಮ್. ಎಸ್, ಅರುಣ್ ಯೋಗಿಯವರು ಮಾತಾಡಿದ್ದನ್ನು ನೀವೆಲ್ಲ ಕೇಳಿಸ್ಕೊಂಡಿದ್ದಾಯಿತು. ಸೊ ಅವರ ಒಂದು ಕೈ ಚಳಕದಲ್ಲಿ ಈ ಒಂದು ಶಿಲ್ಪಿ ಅದ್ಭುತವಾದಂಥ ರಾಮಲಲ್ಲನನ್ನು ಕೆತ್ತಿದಂಥ ಒಂದು ಕ್ಷಣ 1 ವರ್ಷ ಪೂರೈಸಿದೆ. 1 ವರ್ಷದ ಪೂರೈಸಿದಂಥ ಒಂದು ಅದ್ಭುತ ಕ್ಷಣಗಳನ್ನು ಅವರು ಮತ್ತೆ ಮೆಲುಕು ಹಾಕಿದ್ದಾರೆ, ಮತ್ತೆ ನೆನಪು ಮಾಡಿಕೊಂಡಿದ್ದಾರೆ. ಸೊ ಇವತ್ತಿನ ಅದ್ಭುತವಾದಂಥ ಕ್ಷಣ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಸೊ ರಾಮಲಲ್ಲನನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ 1 ವರ್ಷ ಪೂರೈಕೆ ಮಾಡಿದೆ. ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ 1 ವರ್ಷ ಪೂರೈಸಿದೆ. ರಾಮನ ಆದರ್ಶಗಳನ್ನು ನೆನೆಸ್ಕೊಂಡಿದ್ದಾಯಿತು, ರಾಮಲಲ್ಲನನ್ನು ನೆನೆಸ್ಕೊಂಡಿದ್ದಾಯಿತು. ಹಾಗೆ ಆ ದೇವಸ್ಥಾನದ ವಿಶೇಷತೆ ಏನು, ದೇವಸ್ಥಾನ ಯಾಕೆ ಹೋಗಬೇಕು, ಅದರ ವಿಶಿಷ್ಟತೆ ಏನು ಅಂತಲೂ ಕೂಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಗಳಾಗಿರ್ಬೋದು, ಹಾಗೆ ಉಮೇಶ್ ಸರ್ ಕೂಡ ಆಗಿರ್ಬೋದು, ಒಂದಷ್ಟು ವಿಚಾರವನ್ನು ನಮಗೆಲ್ಲರಿಗೂ ಕೂಡ ಹೇಳಿದ್ದಾರೆ. ಗುರುಗಳೇ ಹಾಗೂ ಸರ್, ನೀವಿಬ್ಬರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ವಿಚಾರವನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು ಇಬ್ಬರಿಗೂ ಕೂಡ. ಜೈ ಶ್ರೀರಾಮ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರವನ್ನು ತಿಳಿ ಹೇಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಪಟ್ಟಿದ್ದೀವಿ. ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.